ಮನೆ ಅಡಿಗೆ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಅಂತಾನೂ ಹೇಳ್ಬೋದು, ಇಲ್ಲಾಂದರೆ ದೇವರಿಗೆ ನೈವೇದ್ಯ ಇಡ್ತೀವಿ ಅಂತಾನೂ ಹೇಳ್ಬೋದು. ಇದು ಯಾವುದಪ್ಪ ಅಂದರೆ ಪುಳಿಯೋಗರೆ ಗೊಜ್ಜುನ ನಾವು ಇನ್ಸ್ಟೆಂಟಾಗಿ ಮನೆಯಲ್ಲೇ ಪೌಡರ್ ರೆಡಿ ಮಾಡ್ಕೊಂಡು ಮಾಡಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಅದು ತುಂಬ ಸಿಂಪಲ್ ಕೂಡ. ನಾವು ಹೊರಗಡೆ ರೆಡಿಮೇಡ್ ಪೌಡರ್ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಇನ್ಸ್ಟೆಂಟಾಗಿ ಪೌಡರ್ ರೆಡಿ ಮಾಡ್ಕೊಂಡು ಮಾಡಿದ್ರಂತೂ ತುಂಬ ಟೇಸ್ಟಿಯಾಗಿರೋ ಪುಳಿಯೋಗರೆನ ಮನೆಯಲ್ಲೇ ಮಾಡ್ಕೋಬೋದು. ಈಗ ಈ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 10 ರಿಂದ 12 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಂದು 7 ರಿಂದ 8 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ಹೆಚ್ಚು ಇಷ್ಟಪಡೋರಾದರೆ ಇನ್ನೂ 1-2 ಗುಂಟೂರು ಮೆಣಸಿನ್ಕಾಯಿನ ಹೆಚ್ಚಿಗೆ ಸೇರಿಸ್ಬೋದು. ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಕಾಳುಮೆಣಸು, 2 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನಷ್ಟು ಸಾಸಿವೆ, 2 ಸ್ಪೂನ್ ಧನಿಯಾ, ಜೊತೆಗೆ ಇಂಗು. ಇಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಅದ್ರ ಜೊತೆಗೆ ನಾನಿಲ್ಲಿ 1 ಇಡಿಯಷ್ಟು ಅಂದರೆ 1 ಕಿತ್ತಳೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಟೈಮ್ ನೆನೆಸಿಟ್ರೆ ಸಾಕು. ಜೊತೆಗೆ ಒಂದು ಸ್ವಲ್ಪ ಕಡಲೆಬೀಜ ನಾವು ಗೊಜ್ಜಿಗೆ ಎಷ್ಟು ಪ್ರಮಾಣದಲ್ಲಿ ಬಳಸ್ತೀವೋ ಅಷ್ಟು ಉಪಯೋಗಿಸ್ಬೋದು. ಜೊತೆಗೆ ಒಂದು ಚಿಕ್ಕ ಬಟ್ಲಲ್ಲಿ 1 ಬಟ್ಲು ಕೊಬ್ಬರಿ ತುರಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಜೊತೆಗೆ ಕಪ್ಪೆಳ್ಳು, ಜೊತೆಗೆ ಬೆಲ್ಲ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣನ್ನು ನೀಟಾಗಿ ಕಿವುಚ್ಕೊಂಡು ರಸನೆಲ್ಲ ತೆಗೆದಿಟ್ಕೋಬೇಕು. ನೋಡಿ, ಈ ರೀತಿ ರಸ ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಈಗ ನಾನು ಒಂದು ಪ್ಯಾನನ್ನು ಬಿಸಿ ಮಾಡಿ ಪುಳಿಯೋಗರೆ ಪೌಡರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಕಾಳುಗಳನ್ನೆಲ್ಲ ಈಗ ರೋಸ್ಟ್ ಮಾಡ್ಕೊತೀನಿ, ಅಂದರೆ ಫ್ರೈ ಮಾಡ್ಕೊತೀನಿ. ಈಗ ಮೊದಲಿಗೆ ಕಡಲೆಬೇಳೆ, ಅಂದರೆ ನಾನು 2 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದನಲ್ಲ ಅದನ್ನು ಹಾಕಿ ನೀಟಾಗಿ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕು. ನೀಟಾಗಿ ಫ್ರೈ ಆಗಬೇಕು. ಅದು ನಾವು ಆದಷ್ಟು ಇದೆಲ್ಲ ಡ್ರೈ ಫ್ರೈ ಮಾಡೋದ್ರಿಂದ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಅದು ನೀಟಾಗಿ ಗೋಲ್ಡನ್ ಕಲರ್ ಬರೋ ರೀತಿಲಿ, ಹಸಿ ವಾಸನೆ ಹೋಗೋ ರೀತಿಲಿ ಕಡಲೆಬೇಳೆ ನೀಟಾಗಿ ಫ್ರೈ ಆದಮೇಲೆ ಒಂದು ತಟ್ಟೆಗೆ ಅದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಈಗ ನಾನಿಲ್ಲಿ 1.5 ಸ್ಪೂನಷ್ಟು ಉದ್ದಿನಬೇಳೆ, ಅದನ್ನು ಕೂಡ ನೀಟಾಗಿ ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಲಿ ಫ್ರೈ ಮಾಡ್ಕೋಬೇಕು. ನಾವು ಈ ರೀತಿ ಒಂದೊಂದೇ ಪದಾರ್ಥಗಳನ್ನ ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಲಿ, ಒಳ್ಳೆ ಕಲರ್ ಬರೋ ರೀತಿಲಿ, ಒಳ್ಳೆ ಘಮ ಬರೋ ರೀತಿಲಿ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಉದ್ದಿನಬೇಳೆನೂ ನೀಟಾಗಿ ಫ್ರೈ ಆಯಿತು. ಈಗ ಇದ್ರ ಜೊತೆಗೆ ಮೆಂತ್ಯ, 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕಿ ಅದನ್ನು ಕೂಡ ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಲಿ, ಅಂದರೆ ಮೆಂತ್ಯ ಸ್ವಲ್ಪ ಚಿಟಪಟ ಅಂತ ಸಿಡಿಯುತ್ತೆ. ಅದು ಸಿಡಿದಾಗ ನೀಟಾಗಿ ಒಳ್ಳೆ ಘಮ ಬರುತ್ತೆ. ಆ ಘಮ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಈ ಕಾಳುಗಳ ಜೊತೆಲೇ ಮಿಕ್ಸ್ ಮಾಡ್ಕೋಬೇಕು. ಮೆಂತ್ಯ ಒಳ್ಳೆ ಫ್ಲೇವರ್ ಕೊಡುತ್ತೆ ಪುಳಿಯೋಗರೆಗೆ. 1 ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ ನಾನಿಲ್ಲಿ. ಈಗ ಇದ್ರ ಜೊತೆಗೆ ಜೀರಿಗೆ ಮತ್ತು ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಸ್ಪೂನಷ್ಟು ಕಾಳುಮೆಣಸನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವನ್ನೇನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಲೈಟಾಗಿ ಪಾತ್ರೆ ಬಿಸಿಗೇ ಲೈಟಾಗಿ ಬಿಸಿ ಮಾಡಿ ಹಾಕೋಬೇಕು. ನಾನು ಅದಕ್ಕೆ ಹೇಳಿದ್ದೆ ಆವಾಗಲೇ, ಕಾಳುಗಳೆಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ತೀವಿ. ಜೀರಿಗೆ, ಮೆಣಸು, ಸಾಸಿವೆ ಎಲ್ಲನೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಿಸಿ ಮಾಡ್ತೀವಿ. ಅದಕ್ಕೆ ಸಲುವಾಗಿ ಒಂದೊಂದೇ ಪದಾರ್ಥಗಳನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾವ ಹದಕ್ಕೆ ಬೇಕು ನೋಡಿಕೊಂಡು ಆ ಹದಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆನ ಹಾಕಿ ಅದನ್ನು ಕೂಡ ಪಾತ್ರೆ ಬಿಸಿಗೆ ಚಿಟಪಟ ಅಂತ ಸಿಡಿದ ಮೇಲೆ ಅದನ್ನು ಕೂಡ ಕಾಳುಗಳ ಜೊತೆಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಇಂಗು, ಒಂದು ಸ್ಪೂನಷ್ಟು ಇಂಗಿನ ಪುಡಿನ, ಕಾಳುಗಳು ಬಿಸಿ ಇತ್ತಲ್ಲ ಎಲ್ಲ ಈಗ ಫ್ರೈ ಮಾಡಿರೋದ್ರಿಂದ ಎಲ್ಲ ಬಿಸಿ ಇದೆ, ಅದಕ್ಕೆ ಸಲುವಾಗಿ ಕಾಳುಗಳ ಜೊತೆಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಗಟ್ಟಿ ಹಿಂಗಾದರೆ ಸ್ವಲ್ಪ ಪಾತ್ರೆಯಲ್ಲೇ ಬಿಸಿ ಮಾಡಿ ಹಾಕೋಬೋದು, ತೊಂದರೆ ಇಲ್ಲ. ಮತ್ತು ನಾನು ಅದೇ ಪ್ಯಾನ್ಗೆ 2 ಸ್ಪೂನಷ್ಟು ಧನಿಯಾನ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಈಗ ಇಷ್ಟು ಕಾಳುಗಳೆಲ್ಲ ಹುರಿದಿಟ್ಕೊಂಡಿದ್ನಲ್ಲ ಆ ಪ್ಲೇಟ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈಗ ಧನಿಯಾ ಮತ್ತು ಮೆಣಸಿನ್ಕಾಯಿನೇ ಸಪ್ರೇಟ್ ಇನ್ನೊಂದು ಪ್ಲೇಟ್ಗೆ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಫ್ರೈ ಆದಮೇಲೆ ಈಗ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಮೆಣಸಿನ್ಕಾಯಿನ. ಅದು ಸ್ವಲ್ಪ ಗರಿಗರಿ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಒಂದು 10 ರಿಂದ 12 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 7 ರಿಂದ 8 ಗುಂಟೂರು ಮೆಣಸಿನ್ಕಾಯಿನ ಬಳಸಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಬಳಸೋದ್ರಿಂದ ಗೊಜ್ಜು ಒಳ್ಳೆ ಕಲರ್ ಬರುತ್ತೆ, ಪುಳಿಯೋಗರೆ ಒಳ್ಳೆ ಕಲರ್ಫುಲ್ಲಾಗಿರುತ್ತೆ. ಈಗ ಇದನ್ನು ಒಂದು ಸ್ವಲ್ಪ ಬಿಸಿ ಆದಮೇಲೆ ಅವನು ಕೂಡ ಧನಿಯಾ ಜೊತೆಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿನ. ಈಗ ಇದನ್ನು ಸಪ್ರೇಟ್ ಎತ್ತಿಟ್ಕೊತೀನಿ. ಧನಿಯಾ ಮತ್ತು ಮೆಣಸಿನ್ಕಾಯಿನ ಸಪ್ರೇಟ್ ಇಟ್ಕೊತೀನಿ. ಜೊತೆಲಿ ಈಗ ಅದೇ ಪ್ಯಾನ್ಗೆ ಕಪ್ಪೆಳ್ಳನ್ನ ಹಾಕಿ ಅದನ್ನು ಕೂಡ ನೀಟಾಗಿ, ಅದು ಸ್ವಲ್ಪ ಚಿಟಪಟ ಅಂತ ಸಿಡಿಯೋ ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಬಹಳ ಬೇಗ ಫ್ರೈ ಆಗುತ್ತೆ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಇನ್ನೊಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ.
ಎಳ್ಳನ್ನು ಗೊಜ್ಜೆಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಹಾಕೋದ್ರಿಂದ ಅದನ್ನೇ ಸಪ್ರೇಟ್ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಈಗಿದೆ ಪ್ಯಾನ್ಗೆ ಕಡಲೆಬೀಜನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಸಲುವಾಗಿ ನಾನಿಲ್ಲಿ 1-2 ಹನಿಯಷ್ಟು ಅಡುಗೆ ಎಣ್ಣೆನ ಹಾಕಿ ನೀಟಾಗಿ ಈಗ ಲೋ ಫ್ಲೇಮಲ್ಲೇ ನೀಟಾಗಿ ಎಣ್ಣೆಲಿ ಫ್ರೈ ಆಗೋ ರೀತಿಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಡಲೆಬೀಜನ ಸಪ್ರೇಟ್ ಫ್ರೈ ಮಾಡಿ ಇಟ್ಕೊಂಡು ಗೊಜ್ಜೆಲ್ಲ ರೆಡಿ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಡಲೆಬೀಜ ಮೆತ್ತೆ ಅನಿಸೋದಿಲ್ಲ, ಕ್ರಿಸ್ಪಿಯಾಗಿರುತ್ತೆ. ಗೊಜ್ಜಲ್ಲಿ ರೈಸ್ ಕಲಸುವಾಗ ಹಾಕೊಂಡ್ರಂತೂ ಇನ್ನೂ ಒಳ್ಳೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಪುಳಿಯೋಗರೆ ತಿನ್ನಬೇಕಾದ್ರೆ. ನೋಡಿ ನೀಟಾಗಿ ಇದು ಕೂಡ ಹಸಿ ವಾಸನೆ ಹೋಗೋ ರೀತಿಲಿ ಗೋಲ್ಡನ್ ಕಲರ್ ಬರೋ ರೀತಿಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರಂತೂ ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ಇನ್ನೊಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗೆಲ್ಲ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡು ತೋರಿಸ್ಕೊಡ್ತೀನಿ. ಕಾಳು ಮತ್ತು ಧನಿಯಾ ಮೆಣಸಿನ್ಕಾಯಿದು ಒಂದು ಪ್ಲೇಟು ಮತ್ತು ಎಳ್ಳು ಮತ್ತು ಕಡಲೆಬೀಜ ಇಷ್ಟು ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೀನಿ. ಈಗ ಇದೇ ಪ್ಯಾನ್ಗೆ ಎಣ್ಣೆ ಹಾಕಿ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 50-60 ml ಅಷ್ಟು ಎಣ್ಣೆ ಬಳಸ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಅದು ಚೆನ್ನಾಗಿ ಸಿಡಿದ ಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಹಸಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆಗೆ ಸ್ವಲ್ಪ ಇಂಗನ್ನು ಹಾಕ್ಕೊತಾ ಇದ್ದೀನಿ. ಪುಳಿಯೋಗರೆ ಅಂದಮೇಲೆ ಇಂಗು ಮುಂದೆ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇಂಗು ಹಾಕಾದ್ಮೇಲೆ ಹುಣಸೆ ರಸನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹುಣಸೆ ರಸ ಹಾಕಿದಾಗ ಸ್ವಲ್ಪ ಎಣ್ಣೆ ಎಲ್ಲ ಸಿಡಿಯುತ್ತೆ, ಅದಕ್ಕೆ ಸಲುವಾಗಿ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಈಗ ಉಳಿದಂತಹ ರಸನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಹುಣಸೆಹಣ್ಣು ಕಿವುಚಬೇಕಾದ್ರೆ ತುಂಬ ನೀರು ಹಾಕಿ ತೆಳುಗೆ ಮಾಡ್ಕೋಬಾರ್ದು. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಗಟ್ಟಿಗಿರೋ ರೀತಿಲೇ ಹುಣಸೆ ರಸನ ತೆಗೆದಿಟ್ಕೊಂಡ್ರೆ ಗೊಜ್ಜು ಬಹಳ ಬೇಗ ರೆಡಿಯಾಗುತ್ತೆ. ಆ ನೀರಿನಂಶ ಕಡಿಮೆ ಇರೋದ್ರಿಂದ ಬೇಗ ನೀರಿನಂಶ ಡ್ರೈ ಆಗಿ ಗೊಜ್ಜು ಪ್ರಿಪೇರ್ ಆಗಿಬಿಡುತ್ತೆ. ಅದಕ್ಕೆ ಸಲುವಾಗಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಕುದಿ ಬರಲಿ ಚೆನ್ನಾಗಿ. ಗೊಜ್ಜಲ್ಲಿರುವಂತಹ ತೇವಾಂಶ ಎಲ್ಲ ಹೋಗಬೇಕು. ಅದಕ್ಕೆ ಸಲುವಾಗಿ ಒಂದು 5-6 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಕುದಿ ಬರಲಿ. ಅಷ್ಟರಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಬೆಲ್ಲ ಎಲ್ಲ ಕರಗಿ ನೀಟಾಗಿ ಸೆಟ್ ಆಗಬೇಕು. ಅದಕ್ಕೆ ಸಲುವಾಗಿ ಬೆಲ್ಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ಈಗ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡೋಣ. ನಾವು ಮನೇಲೇ ಫ್ರೆಶ್ಶಾಗಿ ಪೌಡರ್ ರೆಡಿ ಮಾಡಿಕೊಂಡು ಪುಳಿಯೋಗರೆ ಮಾಡಿದಾಗಂತೂ ಆ ಟೇಸ್ಟೇ ಒಂದು ಅದ್ಭುತ ಅಂತ ಹೇಳ್ಬೋದು. ಈಗ ಹಬ್ಬಗಳಲ್ಲಿ ದೇವ್ರ ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅನ್ನಿಸ್ದಾಗ ಈ ಹುಳಿ, ಅದರಲ್ಲೂ ದೇವರಿಗೆ ಹುಳಿ ನೈವೇದ್ಯ ಅಂದರೆ ತುಂಬ ಪ್ರಿಯ ಅಂತ ಹೇಳ್ತಾರೆ. ಲಕ್ಷ್ಮಿಗಾಗಲಿ ಗಣೇಶನಿಗಾಗಲಿ ಈ ರೀತಿ ಪುಳಿಯೋಗರೆ ಮಾಡಿಕೊಂಡು ದೇವ್ರ ನೈವೇದ್ಯ ಮಾಡಿ. ಈಗ ನಾನು ಅದು ಕುದಿಯೋಷ್ಟರಲ್ಲಿ ಪೌಡರ್ನ ರೆಡಿ ಮಾಡ್ಕೊತೀನಿ. ನಾನು ಆವಾಗಲೇ ಹುರಿದಿಟ್ಟಿದ್ದೆಲ್ಲ ತಣ್ಣಗಾಗಿದೆ ಅಲ್ಲ. ನೋಡಿ ಮೆಣಸಿನ್ಕಾಯಿ ಮತ್ತು ಧನಿಯಾನ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊತೀನಿ. ಅದು ಸ್ವಲ್ಪ ಚೆನ್ನಾಗಿ ಪುಡಿ ಆದಮೇಲೆ ಈಗ ನಾನು ಕಾಳುಗಳನ್ನ ಹಾಕಿ ಪುಡಿ ಮಾಡ್ಕೊತೀನಿ. ಅದಕ್ಕೆ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದು. ಈಗ ಇದನ್ನು ತರ್ತರಿಯಾಗಿ ರುಬ್ಕೋಬೇಕು, ತುಂಬ ನೈಸಾಗಿ ಪುಡಿ ಮಾಡ್ಕೋಬಾರ್ದು. ನೋಡಿ ಕಾಳೆಲ್ಲ ಸಣ್ಣದಾಗಿ ಬಾಯಿಗೆ ಸಿಗಬೇಕು, ಆ ರೀತಿ ಪುಡಿ ಮಾಡಿಕೊಂಡ್ರೆ ಆ ಗೊಜ್ಜಲ್ಲಿ ಮಧ್ಯ ಬಾಯಿಗೆ ಸಿಗುತ್ತೆ. ಕಾಳುಗಳು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಹದಕ್ಕೆ ಪುಡಿ ಮಾಡಿಕೊಂಡ್ರೆ ಸಾಕು. ನೋಡಿ ಈಗ ಗೊಜ್ಜು ಕೂಡ ನೀಟಾಗಿ ಬೇಯ್ತಾ ಇದೆ. ನೋಡಿ ಈಗ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊತಾ ಇದೆ, ಅಂದರೆ ತೇವಾಂಶ ಎಲ್ಲ ಕಡಿಮೆ ಆಗಿದೆ ಅಂತ. ಈಗ ಇದಕ್ಕೆ ಪೌಡರ್ನ ಹಾಕೋಣ. ನಾವೀಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಳಿಯೋಗರೆ ಪೌಡರು, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 6 ಸ್ಪೂನಷ್ಟು ಪುಳಿಯೋಗರೆ ಪೌಡರ್ನ ಹಾಕ್ತಾಯಿದ್ದೀನಿ. ಖಾರ ಇನ್ನು ಸ್ವಲ್ಪ ಹೆಚ್ಚು ಇಷ್ಟಪಡೋರಿದ್ದರೆ ಇನ್ನೂ 1 ಸ್ಪೂನ್ ಆ್ಯಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಕಾಳುಗಳೆಲ್ಲ ಪುಡಿ ಮಾಡಿ ನಾವು ಪೌಡರ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುವಂತಹ ಗೊಜ್ಜು ರೆಡಿಯಾಗುತ್ತೆ. ನಾವು ಉಳಿದಿರೋವಂಥ ಪುಡಿನ ಇಟ್ಕೊಂಡು ಇನ್ನೊಂದು ದಿನ ಬೇಕಾದರೂ ಪುಳಿಯೋಗರೆ ಮಾಡ್ಕೋಬೋದು. ನಾನಿಲ್ಲಿ 2 ದಿನಕ್ಕೆ ಆಗುವಷ್ಟು ಪೌಡರ್ನ ರೆಡಿ ಮಾಡಿಟ್ಟಿದ್ದೆ. ಈಗ ನೋಡಿ ಅರ್ಧದಷ್ಟು ಪೌಡರ್ನ ಬಳಸಿದ್ದೀನಿ. ಈಗ ಇದು ನೋಡಿ ಕುದಿಯೋದಕ್ಕೆ ಬಿಟ್ಟೆ, ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಒಳ್ಳೆ ಕಲರ್ಫುಲ್ಲಾಗಿರುವಂತಹ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕಲರ್ಫುಲ್ಲಾಗಿರುತ್ತೆ. ನೋಡಿ ಗೊಜ್ಜು ಎಣ್ಣೆ ಬೇರೆ ಗೊಜ್ಜು ಬೇರೆ ಆದಮೇಲೆ ನೋಡಿ ಈಗ ರೆಡಿಯಾಗಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಎಳ್ಳನ್ನು ಪುಡಿ ಮಾಡಿ ಅದಕ್ಕೆ ಹಾಕೋಬೇಕು. ಅದಕ್ಕೆ ಸಲುವಾಗಿ ನಾನೊಂದು 3/4 ಭಾಗದಷ್ಟು ಎಳ್ಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1/4 ಭಾಗ ಹಾಗೆ ಇಟ್ಕೊಂಡು ಅದನ್ನು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಂಡ್ಮೇಲೆ ಜೊತೆಗೆ ಉಂಡೆ ಎಳ್ಳನ್ನು ಅಂದರೆ ಫುಲ್ಲು ಎಳ್ಳನ್ನು ಹಾಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಮಧ್ಯೆ ಬಾಯಿಗೆ ಎಳ್ಳುಗಳು ಸಿಗುತ್ತೆ, ತುಂಬ ರುಚಿಯಾಗಿರುತ್ತೆ. ಜೊತೆಗೆ 1 ಬಟ್ಲಷ್ಟು ಕೊಬ್ಬರಿ, ಅಂದರೆ ಚಿಕ್ಕ ಬಟ್ಲಲ್ಲಿ 1 ಬಟ್ಲಷ್ಟು ಕೊಬ್ಬರಿನ ದಪ್ಪ ತುರಿಯಲ್ಲಿ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಗೊಜ್ಜು ಜೊತೆಲಿ ಮಿಕ್ಸ್ ಮಾಡಿಕೊಂಡ್ರೆ
ಫೈನಲಿ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ನಾವು ಇದನ್ನು ಗೊಜ್ಜು ಸ್ವಲ್ಪ ತಣ್ಣಗಾದ್ಮೇಲೆ, ಅಂದರೆ ತುಂಬ ತಣ್ಣಗಲ್ಲ, ಸ್ವಲ್ಪ ಬೆಚ್ಚಗಿದ್ದಾಗ ಹಾಕ್ಕೊಂಡ್ರೆ ಸಾಕು. ಎಳ್ಳು ಮತ್ತು ಕೊಬ್ಬರಿನ ತುಂಬ ರುಚಿಯಾಗಿರುವಂಥ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಈಗ ನಾವು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು. ಇದು ತುಂಬ ದಿನ ಇಟ್ಕೊಂಡು ಬಳಸ್ಕೋಬೋದಾದಂತಹ ಗೊಜ್ಜಿದು, ಸ್ವಲ್ಪನೂ ಕೆಡೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಯಾವಾಗ ರೈಸ್ ಕಲಿಸ್ಕೊತೀವೋ ಆವಾಗ ಕಡಲೆಬೀಜನ ಫ್ರೈ ಮಾಡಿಕೊಂಡು ಜೊತೆಗೆ ಕಲಿಸ್ಕೊಂಡ್ರೆ ಕಡಲೆಬೀಜ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಕಡಲೆಬೀಜನ ಅದಕ್ಕೆ ನಾನು ಸಪ್ರೇಟು ಫ್ರೈ ಮಾಡಿ ಇಟ್ಕೊಂಡಿದ್ದು. ನೋಡಿ ಎಷ್ಟು ಕಲರ್ಫುಲ್ಲಾಗಿರುವಂತಹ ರುಚಿಯಾಗಿರುವಂತಹ ಪುಳಿಯೋಗರೆ, ದೇವರ ನೈವೇದ್ಯಕ್ಕೂ ಇಷ್ಟ ಆಗುವಂತಹ, ಮಕ್ಕಳಿಗೂ ಇಷ್ಟ ಆಗುವಂತಹ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಮನೆಯಲ್ಲಿ ಅನ್ನನ ಬಿಸಿ ಬಿಸಿ ಮಾಡಿಕೊಂಡು, ಅದರಲ್ಲೂ ಅನ್ನ ಸ್ವಲ್ಪ ಉದುದ್ರಾಗಿ ಮಾಡ್ಕೋಬೇಕು. ಬಿಸಿ ಬಿಸಿ ಅನ್ನಕ್ಕೆ ಪುಳಿಯೋಗರೆ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾರೆ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಅದರಲ್ಲೂ ಇದು ಉಪ್ಪು, ಹುಳಿ, ಖಾರ, ಸಿಹಿ 4ರ ಮಿಶ್ರಣ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು. ಅದಕ್ಕೆ ಹೇಳ್ತಾರೆ ಅಂತೆ, ದೇವ್ರಿಗೂ ಕೂಡ ಅಷ್ಟು ಪ್ರಿಯವಾಗಿರುವಂಥ ನೈವೇದ್ಯ ಇದು ಅಂತ. ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ನೀವು ಈ ರೀತಿ ಮನೆಯಲ್ಲೇ ಇನ್ಸ್ಟೆಂಟಾಗಿ ಪೌಡರ್ ರೆಡಿ ಮಾಡಿಕೊಂಡು ಟೇಸ್ಟಿಯಾಗಿ ಒಂದಿನ ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಟೇಸ್ಟ್ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ಆವತ್ತು ನೀವು ಹೊರಗಡೆಯಿಂದ ರೆಡಿಮೇಡ್ ಪೌಡರ್ ತಂದು ಪುಳಿಯೋಗರೆ ಮಾಡೋದಿಲ್ಲ, ಮನೆಯಲ್ಲೇ ಯಾವಾಗಲೂ ಪೌಡರ್ ಮಾಡಿಕೊಂಡು ಪುಳಿಯೋಗರೆ ಮಾಡ್ಕೊತೀರಾ. ಅಷ್ಟು ರುಚಿಯಾಗಿರುವಂತಹ ಪುಳಿಯೋಗರೆ ಗೊಜ್ಜು ಪ್ರಿಪೇರ್ ಆಯಿತು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮನೆ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.